ಈಗ ಜೆನ್ಜಿ ಹೋರಾಟಗಳು ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಇನ್ನೊಂದೇನು ಅಂತಂದರೆ, ಸಾಧಾರಣವಾಗಿ ನಾನು ಮಕ್ಕಳ ವಿಚಾರಗಳು ಬಂದಾಗ ಮಂಗಳೂರು ಪ್ರಥಮ, ಉಡುಪಿ ಸೆಕೆಂಡ್ ಹಿಂಗೆ ಬರ್ತಾ ಇರುತ್ತೆ. ಆಮೇಲೆ ಒಬ್ಬ ಆ ಭಾಗದವನಾಗಿ ನನಗೇನು ಅನ್ಸುತ್ತೆ, ಇಡೀ ಕರ್ನಾಟಕದಲ್ಲಿ ಇಲ್ಲಪ್ಪ ಎಲ್ಲ ಕಡೆ ಆ ಕಾಂಪಿಟೇಷನ್ ಆಗಬೇಕು, ಒಮ್ಮೆ ಬೀದರು ನಂಬರ್ 1 ಅಂತ ಬರಲಿ, ಬೆಳಗಾವಿ ಬರಲಿ, ಮತ್ತೊಂದು ಬರಲಿ, ಕಾಂಪಿಟೇಷನ್ ಅಂದರೆ ಗದಗನಂತ ಗದಗಿನಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ, ಆಮೇಲೆ ಅಲ್ಲಿಯ ಜೆನ್ಜಿಗಳು, ನವ ತರುಣರು, ಹುಡುಗಿಯರು ಒಂದು ರೀತಿಯಲ್ಲಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ, ರಕ್ತದಲ್ಲಿ ಬರೆದು ಬಿಟ್ಟು. ಇದರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಯಾವ ಕಾರಣಕ್ಕಾಗಿ ಆಗ್ತಾ ಇದೆ ಇದು? ಅಲ್ಲ, ಒಂದು ಅದೇ ಹೇಳ್ತೇನಲ್ಲ, ನಮ್ಮದು ಎಲ್ಲದರಲ್ಲೂ ರಿಚ್ ಇರ್ತಕ್ಕಂಥ ಆ ಜಿಲ್ಲೆ ಅದು ಗದಗ. ನಿಮ್ಗೆ ಹೇಳಿದ್ನಲ್ಲ, ಗಾಳಿಯಲ್ಲಿ ವಿದ್ಯುತ್ ಇದೆ, ಮಣ್ಣಿನಲ್ಲಿ ಚಿನ್ನ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ, ಜೊತೆಗೆ ಕ್ರಾಪ್, ನಮ್ಮ ಅಗ್ರಿಕಲ್ಚರ್ ಕ್ರಾಪು ಮೆಣಸಿನ್ಕಾಯಿ ಟಾಪ್ ಮೋಸ್ಟ್ ಎಕ್ಸ್ಪೋರ್ಟ್ ಆಗೋದು ಗದಗಿಂದ. ಹೆಸರು ಗ್ರೀನ್ ಗ್ರಾಮ್, ಈರುಳ್ಳಿ, ಕಾಟನ್ನು, ಇದು ಫೇಮಸ್ ಇತ್ತು ಕಾಟನ್ನಿಗೆ ಇವತ್ತು ಕೂಡ. ಸೊ ಇಂಥೆಲ್ಲ ರಿಚ್ನೆಸ್ ಇದು. ಬಟ್ ನಾವು ನೀರಾವರಿ ಇಲ್ಲ, ಎಜುಕೇಷನ್ ಆ ಮಟ್ಟಕ್ಕಿಲ್ಲ, ಮತ್ತು ಬೇರೆ ಕಡೆನೇ ಹೋಗ್ಬೇಕು ನಾವು. ಪ್ರತಿ ಸಲ ನೀವು ನೋಡಿರಿ, ನಾವು ಕೆಳಗಡೆಯಿಂದ ಇರ್ತೀವಿ. ನೀವು ಮಂಗಳೂರವರು ಈ ಕಡೆ ಫಸ್ಟಿಂದ ನೀವು ಬಂದ್ರೆ ನಾವು ಕೆಳಗಿಂದ 28, 29, 28, 27 ಮತ್ತು ಅದನ್ನು ಬಿಟ್ಟು ಮೇಲೆ ಬಂದಿಲ್ಲ ಇವತ್ತಿನವರೆಗೂ. ಇದು ನಮ್ಮ ಪರಿಸ್ಥಿತಿ. ಅದೇ ಹೇಳ್ತೀನಲ್ಲ, ನಾವು ಅದನ್ನು ನಮ್ಮನ್ನು ಯಾರು ಆಳ್ತಿರ್ತಾರೆ ಇದನ್ನೆಲ್ಲ ಅವರು ಕೂಡ ಯೋಚನೆ ಮಾಡಿಕೊಂಡು ನನ್ನ ಕ್ಷೇತ್ರ, ನನ್ನ ಊರು, ನನ್ನ ಜಿಲ್ಲೆ, ನಾನು ಆ ಮೇಲೆ ಇದಕ್ಕೆ ತೊಗೊಂಡು ಹೋಗ್ಬೇಕಂತಕ್ಕಂಥ ಮನಸ್ಥಿತಿ ಅವ್ರದ್ದು ಇರಬೇಕು. ಬಟ್ ಏನಾಗುತ್ತೆ, ಚುನಾವಣೆಗಳು ಕೂಡ ಈ ರಾಜಕಾರಣಿಗಳು ನಾವು ಕೂಡ ತಪ್ಪು ಮಾಡ್ತೀವಿ. ಜನ ಕೇಳೋವರೆಗೂ ನಾವು ಏನೂ ಮಾಡಲ್ಲ. ಬಟ್ ಇಲ್ಲಿ ಕೇಳುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗಿಲ್ಲ. ಅಲ್ಲ, ಅದರ ಒಂದು ಬೇಸಿಕ್ ಆಗಿ ಒಂದು ಕಾಮನ್ ಸೆನ್ಸ್ ಬೇಕಲ್ವ ಸರ್? ನಾಳೆ ಕೇಳ್ತಾನೆ, ಈಗಿನ ಜನರೇಷನ್ ಕೇಳ್ತಾರೆ. ನಾವು 2011ರಲ್ಲಿ ಕರ್ನಾಟಕ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಿದ್ವಿ, ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯುವ ನೀರು ಕೊಡ್ತೀವಿ. ಈಗ ನಿಮ್ಮಂತ ಯುವ ನಾಯಕರುಗಳೆಲ್ಲ ಹೋದಾಗ ನಿಮಗೂ ಮತ್ತು ಈಗಿನ ಶಾಸಕರಿಗೆ ಒಂದು 20-25 ವರ್ಷದ ಆ ಕಡೆ ಡಿಫರೆನ್ಸ್. ಈ ವಿದ್ಯಾರ್ಥಿನಿಯರು ಎಸ್ಪೆಷಲಿ ಶಾಲೆಗೆ ಕೆಲವರು SLC ನಂತರ ಯಾಕೆ ಹೋಗೋದಿಲ್ಲ ಅಂತಂದ್ರೆ, ಒಂದು ಅವರ ದೈಹಿಕ ಬೆಳವಣಿಗೆ ಮತ್ತು ಅಲ್ಲಿ ಒಂದು ಶೌಚಾಲಯ ಸಿಗೋದಿಲ್ಲ. ಅವರೆಲ್ಲ ನಿಮ್ಮನ್ನು ಪ್ರಶ್ನೆ ಮಾಡುವಾಗ ಹೆಂಗನ್ಸುತ್ತೆ ನಿಮಗೆ? ಅಲ್ಲಿ ನಿಜವಾಗ್ಲೂ ಇದು ಒಂದು ಅಸಹ್ಯ ಪಡ್ತಕ್ಕಂಥ ವಿಚಾರನೆ. ಇವತ್ತು ಪ್ರಶ್ನೆಗಳು ಹೇಳೋದು ಕೂಡ ಭಾಳ ತಡವಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಅಂದರೆ ನಾನು ನಿಮಗೆ ಹೇಳಿದ್ನಲ್ಲ, ಅದೊಂದು ಗೌಡಿಕಿ ವ್ಯವಸ್ಥೆಯಲ್ಲಿ ಜನ ಯಾಕೆ ಬೇಕಪ್ಪ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಜನ. ನನಗೆ ಯಾಕೆ ನೀರು ಬರುತ್ತಾ, ನಾನು ಬೋರಲ್ಲಿ ಹಾಕ್ಸ್ಕೊತೀನಿ. ಮಿಡಲ್ ಕ್ಲಾಸ್ನವ್ರು ಬೋರ್ವೆಲ್ ಇದೆ, ಸೆಮಿ ಮಿಡಲ್ ಕ್ಲಾಸ್ನವರು ವೀಕ್ಲಿ ಒಂದ್ಸಲ ಟ್ಯಾಂಕರ್ ಹಾಕ್ಸ್ಕೊತಾನೆ. ನನಗೆ ಯಾಕೆ ಅದನ್ನೀಗ ಪ್ರಶ್ನೆ ಮಾಡ್ತಕ್ಕಂಥ ಯೋಚನೆ ಮಾಡ್ತೀವಿ ಈಗಿನ ಹೊಸ ಯುವಕರು. ನಿಜವಾಗ್ಲೂ ಕೂಡ ಅಟ್ಲೀಸ್ಟ್ ಈಗಾದರೂ ಈ ಜನ್ರೇಷನ್ ಈ ಒಂದು ಹೋರಾಟ ಆಗಲಿ, ಈ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ, ನ್ಯಾಯಸಮ್ಮತವಾದಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಹೋರಾಟ ಅದನ್ನು ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸನೂ ಮಾಡ್ತಾರೆ. ಈ ಜಂಜಿಗಳ ಇದು ಬೇರೆ ಹೋರಾಟಗಳನ್ನು ನೋಡಿ ಇದನ್ನು ಬೇರೆ ರೀತಿ ಕಂಪೇರ್ ಮಾಡೋಕ್ಕೆ ಬರ್ತಾರೆ. ಬಟ್ ನಿಜವಾದಂಥ ಹೋರಾಟ ಇದು. ಒಂದು ನೀರು, ಒಂದು ಉದ್ಯೋಗ, ಒಂದು ರೈತರು, ಇವು ಮೂರು ನೆಮ್ಮದಿಯಿಂದ ಇದ್ಬಿಟ್ರೆ ಖಂಡಿತವಾಗ್ಲೂ ಆ ಕ್ಷೇತ್ರ ಒಂದು ಬದಲಾವಣೆ ರೂಪ ತಗೊಳ್ಳೋಕ್ಕೆ ಸಾಧ್ಯ ಇದೆ. ಓಕೆ, ನೀವು ಹತ್ತಿರದಿಂದ ಆ ಹುಡುಗರನ್ನು, ಜಂಜಿ ಹುಡುಗರನ್ನು ನೋಡಿದಾಗ ಆ ಆಶಾ ಕಿರಣಗಳು ಕಾಣ್ತಾ ಇದೆಯಾ? ಅಂದರೆ ನಮ್ಮ ಗದಗಕ್ಕೆ ಏನೋ ಒಂದು ಆಗಬೇಕಾಗಿದೆ, ಬದಲಾವಣೆ ಆಗಬೇಕಾಗಿದೆ. ಅಂದರೆ ಆ ಹುಡುಗರು ರಾಜಕೀಯ ಪ್ರೇರಿತವಾಗಿದ್ದಾರಾ ಅಥವಾ ಸಮ್ಟೈಮ್ಸ್ ನಾನು ಕೇಳ್ಬೋದು ಆ ಹುಡುಗರನ್ನೆಲ್ಲ ನೀವೇ ದಾರಿ ತಪ್ಪಿಸ್ತಾ ಇಲ್ಲ? ಖಂಡಿತವಾಗ್ಲು ನಾನು ಇತ್ತೀಚೆಗೆ ಈ ಚುನಾವಣೆ ಆದಮೇಲೆ ರಾಜಕಾರಣದಿಂದ ದೂರನೇ ಉಳಿದಿದೆ ಸರ್. ಒಂದು 2.5 ವರ್ಷ 3 ವರ್ಷ. ಅವರು ಪ್ರಶ್ನೆ ಮಾಡೋದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು, ಯಾರ ಮುಂದೆ ಪ್ರಶ್ನೆ ಮಾಡಬೇಕು, ಆ ಪ್ರಶ್ನೆ ಮಾಡಿಕೊಂಡು ಅಲ್ಲಿ ಉತ್ತರ ಸಿಗದಾಗ ಅಟ್ಲೀಸ್ಟ್ ಇಲ್ಲಿ ಹೋದರೆ ನಮಗೇನಾರು ಒಂದು ಪರಿಹಾರ ಸಿಗುತ್ತೆ ಅಂತೇಳಿ ನನ್ನನ್ನು ಸಂಪರ್ಕ ಮಾಡಿ ನಾವಿದೊಂದು ಗ್ರೂಪ್ ಮಾಡ್ತಾಯಿದ್ವಿ, ಒಂದು ಫೋರಮ್ ಮಾಡ್ತಾಯಿದ್ವಿ, ಒಂದು ವೇದಿಕೆ ಮಾಡ್ತಾಯಿದ್ವಿ. ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದಾಗ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಕೂಡ ನನಗೆ ಸಂತೋಷ ಆಯಿತು. ಅಟ್ಲೀಸ್ಟ್ ಆ ಝೀಲ್ ಅನ್ನೋದು ಅವ್ರ ಹತ್ರ ಬಂದಿದೆ. ಅದನ್ನು ಕೇಳ್ತಕ್ಕಂಥದ್ದಕ್ಕೆ ಧೈರ್ಯ ಮಾಡ್ತಾಯಿದ್ದಾರೆ. ತಿಂಗಿದ ಅವ್ರು ಕೇಳಿದಾಗೂ ಕೂಡ ಉತ್ತರ ಸಿಕ್ಕಿಲ್ಲ ಅಂದಾಗ ನಮ್ಮ ಹೋರಾಟ ಏನಿದ್ರು ಇವತ್ತು ನಮ್ಮ ರಕ್ತದಿಂದ ನಾವು ಪ್ರಾರಂಭ ಮಾಡ್ತೀವಿ, ನೀವು ಕೈ ಜೋಡಿಸ್ಬೇಕು ಅಂದಾಗ ಖಂಡಿತವಾಗ್ಲೂ ಇವತ್ತು ಅವರು ನ್ಯಾಯಸಮ್ಮತವಾದಂಥ ಬೇಡಿಕೆಗೆ ಎಲ್ಲೇ ಒಂದು ಕಡೆ ರಾಜಕಾರಣ ಹೊರತುಪಡಿಸಿ, ಈಗ ರಾಜಕಾರಣ ನಾವು ಇದರಲ್ಲಿ ಮಾಡೋಕ್ಕೂ ಹೋಗಬಾರ್ದು. ಆಮೇಲೆ ಈಗಿರ್ತಕ್ಕಂಥ ಶಾಸಕರು ಕೂಡ ಇದನ್ನು ಅರ್ಥಕೊಂಡಾರ. ಅಟ್ಲೀಸ್ಟ್ ಸರ್ಕಾರ ಅವ್ರದ್ದೈತಿ, ತಕ್ಷಣವೇ ಇದಕ್ಕೊಂದು ಪರಿಹಾರ ಈಗಾದರೂ ಅವ್ರು ತಪ್ಪು ತಿದ್ಕೊಂಡು ಮಾಡೋದಕ್ಕೂ ಸಾಧ್ಯ ಇದೆ. ಓಕೆ ಸರಿ, ಹಾಗಿದ್ರೆ ನೀವು ಆ ಒಂದು ಯುವ ಸಮುದಾಯದ ಯುವಕ ಆ ಯುವ ಸಮುದಾಯದ ಪ್ರಶ್ನೆಗಳನ್ನು ನಿಮ್ಮ ಈಗಿರುವಂಥ ಶಾಸಕರಿಗೆ ಯಾವ ರೀತಿ ಪ್ರಶ್ನೆ ಮಾಡ್ತೀರಾ? ಹಾಗಿದ್ರೆ ಏನು ಕೇಳ್ತೀರಾ ಅವ್ರ ಹತ್ರ? ಅಲ್ಲಿ ಕೇಳೋದೇನು ಉಳಿದೇ ಇಲ್ಲ. ಹಲವಾರು ಬಾರಿ ಕೇಳಾಯಿತು, ಮಹಿಳೆಯರು ಕೊಡ ಹಿಡ್ಕೊಂಡು ಹೋಗಿದ್ದಾಯಿತು, ಯಾವುದಕ್ಕೂ ಉತ್ತರ ಇಲ್ಲ.
ಆಮೇಲೆ ಅವ್ರ ಜೊತೆಗೆ ಒಂದು ಹಿಂಬಾಲಕರು ಏನಿರ್ತಾರೆ ನಗರಸಭಾ ಸದಸ್ಯರು ಇನ್ನೊಬ್ಬರು ಬಾಯಿ ಮುಚ್ಚಿಸಿ ಕಳಿಸ್ಬಿಡ್ತಾರೆ. ಹಿಂಗಾಗಿ ಅದು ಅದ್ರ ಅಲ್ಲಿ ಹೋದರೆ ಏನೂ ಅದಕ್ಕೆ ಪರಿಹಾರ ಸಿಗಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡ್ಮೇಲೆ ಈ ಒಂದು ಹೋರಾಟಕ್ಕೆ ಕೈ ಹಾಕ್ಕೊಂಡು